ಹಾಯ್ ಫ್ರೆಂಡ್ಸ್, ಎಲ್ರಿಗೂ ಮಲ್ಲಿಗೆ ಮಾರ್ಟ್ ಚಾನಲ್ಗೆ ಸ್ವಾಗತ. ಇವತ್ತು ನಾನು ಕ್ರಿಸ್ಪಿಯಾಗಿರುವಂಥ ವೆಜ್ ಕಟ್ಲೆಟ್ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತಾ ಇದ್ದೇನೆ. ಜೋರು ಮಳೆ ಬರ್ತಾ ಇರುವಾಗ ಇದನ್ನೊಮ್ಮೆ ಟ್ರೈ ಮಾಡಿ, ತುಂಬ ಖುಷಿ ಆಗ್ತದೆ. ಅದಕ್ಕಿಂತ ಮೊದಲು ನನ್ನ ಚಾನಲನ್ನು ಹೊಸದಾಗಿ ನೋಡ್ತಿರೋರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನೋಡಿ. ಈಗ ಕಟ್ಲೆಟ್ ಹೇಗೆ ಮಾಡೋದು ಅಂತ ನೋಡೋಣ ಬನ್ನಿ. ಇಲ್ಲಿ ನಾನು ತರಕಾರಿಯನ್ನ ಬೇಯಿಸಿಟ್ಕೊಂಡಿದ್ದೇನೆ. ಅಂದ್ರೆ ಕ್ಯಾರೆಟ್ ಅನ್ನ ಬಿಟ್ಟು ಆಲೂಗಡ್ಡೆ, ಬೀಟ್ರೂಟ್ ಎಲ್ಲವನ್ನ ಬೇಯಿಸಿಟ್ಕೊಂಡಿದ್ದೇನೆ. ನಿಮ್ಮಲ್ಲಿ ಯಾವ ತರಕಾರಿ ಉಂಟು ಅದನ್ನ ಮಾಡ್ಕೊಳ್ಳಿ. ಬೇಯಿಸಿದ ನಂತರ ಅದನ್ನ ಇಲ್ಲಿ ತುರಿದುಕೊಂಡಿದ್ದೇನೆ. ಸ್ಮ್ಯಾಶ್ ಮಾಡಿದ್ರು ಆಗ್ತದೆ. ಕ್ಯಾರೆಟ್ ಅನ್ನೆಲ್ಲ ತುರ್ಕೊಂಡು ಹಾಕಿದ್ದೇನೆ. ಎಲ್ಲವನ್ನೂ ತುರ್ಕೊಂಡು ಹಾಕಿದ್ದೇನೆ. ಎಲ್ಲವನ್ನ ಒಮ್ಮೆ ಮಿಕ್ಸ್ ಮಾಡಿ, ಎಲ್ಲ ಮಿಕ್ಸ್ ಆಗಲಿ. ಸ್ವಲ್ಪ ಗಂಟುಗಳಿಲ್ಲದ ಹಾಗೆ ಮಾಡಿದ್ರೆ ಒಳ್ಳೇದು. ನಮಗೆ ಬೇಗ ಕಟ್ಲೆಟ್ ರೆಡಿ ಆಗ್ಬೋದು. ನೋಡಿ, ಈಗ ಇದಕ್ಕೆ ನಾನಿಲ್ಲಿ ಮೆಣಸಿನ ಹುಡಿ 1 ಸ್ಪೂನ್ ಅಷ್ಟು ಹಾಕ್ತಾ ಇದ್ದೇನೆ. ಹಾಗೆ ಹಸಿಮೆಣಸನ್ನು ಕೂಡ ಇಲ್ಲಿ ಆ್ಯಡ್ ಮಾಡ್ತೇನೆ. ಅದಕ್ಕಿಂತ ಮೊದಲು ಚಾಟ್ ಮಸಾಲವನ್ನು ಹಾಕಿದ್ದೇನೆ 1 ಸ್ಪೂನ್ ಅಷ್ಟು. ನಂತರ ಜೀರಾ ಹುಡಿಯನ್ನು ಹಾಕಿದ್ದೇನೆ. 1 ಸ್ಪೂನ್ ಉಪ್ಪು, ರುಚಿಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕೊಳ್ಳಿ. ನಂತರ ಇಲ್ಲಿ ಬ್ರೆಡ್ ಕ್ರಮ್ಸ್ ಅನ್ನ ಆ್ಯಡ್ ಮಾಡ್ತಾ ಇದ್ದೇನೆ. ಯಾಕಂದ್ರೆ ಸ್ವಲ್ಪ ನೀರಾಗಿರ್ತದೆ ನೋಡಿ. ಒಂದು ವೇಳೆ ನಿಮ್ಮಲ್ಲಿ ಬ್ರೆಡ್ ಕ್ರಮ್ಸ್ ಇಲ್ಲ ಅಂತ ಹೇಳಿದ್ರೆ ನೀವು ರವಾವನ್ನ ಆ್ಯಡ್ ಮಾಡ್ಬೋದು ಇಲ್ಲಿ. ಆಗ ಸ್ವಲ್ಪ ಗಟ್ಟಿ ಬರ್ತದೆ. ಇಲ್ಲದ್ರೆ ಸ್ವಲ್ಪ ಕಾರ್ನ್‌ಫ್ಲೋರ್ ಅನ್ನ ಹಾಕೋಬಹುದು. ಇಲ್ಲಿ ನಾನು ಬ್ರೆಡ್ ಕ್ರಮ್ಸ್ ಇತ್ತು, ಆದ್ರಿಂದ ಇಲ್ಲಿ ಬ್ರೆಡ್ ಕ್ರಮ್ಸ್ ಅನ್ನ ಹಾಕ್ತಾ ಇದ್ದೇನೆ. ನಂತರ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕೊಳ್ಳಿ. ಫಸ್ಟಿಗೆ ಹಾಕ್ಬಹುದು. ಈಗ ಹಾಕ್ತಾ ಇದ್ದೇನೆ ನಾನು. ಎಲ್ಲವನ್ನ ಹಾಕಿ ಮಿಕ್ಸ್ ಮಾಡ್ಕೊಳ್ಳಿ. ಸ್ವಲ್ಪ ನೀರು ಹಾಕಿದ್ರೆ ಇನ್ನೂ ಸ್ವಲ್ಪ ಬ್ರೆಡ್ ಕ್ರಮ್ಸ್ ಅನ್ನ ಹಾಕೊಳ್ಬಹುದು. ಈಗ ಸರಿಯಾಗಿದೆ ನೋಡಿ. ಈಗ ನಾನಿಲ್ಲಿ ಉಂಡೆ ಮಾಡ್ತಾ ಇದ್ದೇನೆ. ನೀವು ಯಾವುದೇ ಶೇಪ್ ಅಲ್ಲಿ ಕಟ್ಲೆಟ್ ಅನ್ನ ಮಾಡ್ಕೋಬಹುದು. ಈಗ ಶಾಪ್ಸ್ ಅಲ್ಲಿ ಮೋಲ್ಡ್ ಎಲ್ಲ ಸಿಗ್ತದೆ, ಹಾರ್ಟ್ ಶೇಪ್ ಇದೆಲ್ಲ. ಅದನ್ನು ಕೂಡ ನೀವು ತಂದಿಟ್ಕೊಳ್ಬಹುದು. ಬೇಡ ಅಂತ ಹೇಳಿದ್ರೆ ನಿಮ್ಗೆ ಯಾವ ಶೇಪ್ ಮಾಡ್ಲಿಕ್ಕೆ ಆಗ್ತದೆ ನೋಡಿ, ಅದನ್ನ ಮಾಡ್ಕೋಬಹುದು. ನಾನಿಲ್ಲಿ ರೌಂಡ್ ಆಗಿ ಕಟ್ಲೆಟ್ ಮಾಡ್ತಾ ಇದ್ದೇನೆ. ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ. ಕಲರ್ ಕೂಡ ಸೂಪರ್ ಆಗಿದೆ ಬೀಟ್ರೂಟ್ ಹಾಕಿರೋದ್ರಿಂದ. ಮಕ್ಕಳೆಲ್ಲ ತರಕಾರಿ ತಿನ್ನದಿದ್ರೆ ಈ ತರ ಮಾಡ್ಕೊಡಿ. ಎಲ್ಲವೂ ನಿಮಿಷದಲ್ಲಿ ಖಾಲಿ ಆಗ್ತದೆ ಈ ತರ ಮಾಡಿದ್ರೆ. ಈಗ ಕಟ್ಲೆಟ್ ಎಲ್ಲವನ್ನ ನಾನು ಮಾಡ್ಕೊಳ್ತೇನೆ ಈ ತರಾನೇ. ನಂತರ ಇದನ್ನ ನಾನು ರವಾದಲ್ಲಿ ಸ್ವಲ್ಪ ಹೊರಳಿಸ್ತೇನೆ. ಯಾಕಂದ್ರೆ ಸ್ವಲ್ಪ ಕ್ರಿಸ್ಪಿ ಆಗ್ತದೆ. ಇಲ್ಲದ್ರೆ ಸ್ವಲ್ಪ ಮೆತ್ತಗೆನೇ ಇರ್ತದೆ ಅಲ್ಲ, ಅದಕ್ಕೋಸ್ಕರ. ನಿಮ್ಗೆ ಹಾಗೆ ಫ್ರೈ ಮಾಡ್ಕೊಬೇಕಾದ್ರೆ ಡೀಪ್ ಫ್ರೈ ಮಾಡ್ಕೋಬಹುದು, ಏನ್ ತೊಂದರೆ ಇಲ್ಲ. ನಾನಿಲ್ಲಿ ಸ್ವಲ್ಪ ರವದಲ್ಲಿ ಅದ್ಕೊಳ್ತಾ ಇದ್ದೇನೆ. ಎಲ್ಲವನ್ನ ರವದಲ್ಲಿ ಅದ್ಕೊಂಡು ಇಟ್ಕೊಳ್ಳಿ, ಬೇಗ ಆಗ್ತದೆ. ಇಲ್ಲದ್ರೆ ಒಲೆ ಮೇಲೆ ಎಣ್ಣೆ ಇಟ್ಟು ನಂತರ ನೀವು ಅದ್ಕೊಳ್ಲಿಕ್ಕೆ ಆಗೋದಿಲ್ಲ. ಎಲ್ಲವನ್ನ ಅದ್ಕೊಂಡಾಗಿದೆ, ಎಣ್ಣೆ ಕೂಡ ಬಿಸಿಯಾಗಿದೆ ನೋಡಿ. ನಾನಿಲ್ಲಿ ಡೀಪ್ ಫ್ರೈ ಮಾಡ್ತಾ ಇಲ್ಲ, ಶಾಲೋ ಫ್ರೈ ಮಾಡ್ತಾ ಇದ್ದೇನೆ. ಸ್ವಲ್ಪ ಎಣ್ಣೆ ಸಾಕಾಗ್ತದೆ. ಎಲ್ಲವನ್ನ ಇಟ್ಕೊಳ್ಳಿ. ನಂತರ ಇದನ್ನ ಲೋ ಫ್ಲೇಮ್ ಅಲ್ಲಿ ಬೇಯಿಸ್ಕೊಳ್ಬೇಕು. ನಂತರ ಇದನ್ನ ಮಗುಚಿ ಹಾಕಿ ಎರಡೂ ಕಡೆ ಕೂಡ ಚೆನ್ನಾಗಿ ಬೇಯಬೇಕು. ನಿಮ್ಗೆ ಗೊತ್ತಾಗ್ತದೆ ಕ್ರಿಸ್ಪಿನೆಸ್ ಬರುವಾಗ, ಆಗ ನೀವು ಆಗಿದೆ ಅಂತ ತಿಳ್ಕೋಬಹುದು. ಸಂಜೆ ಟೀ ಟೈಮ್ಗೆ ಇದು ತುಂಬಾ ಸೂಪರ್ ಆಗಿರ್ತದೆ. ಮಕ್ಕಳು ವೆಜ್ ತಿಂತಾ ಇಲ್ಲ ಹೇಳುವಾಗ ಈ ತರ ಮಾಡ್ಕೊಡಿ. ನೋಡಿ, ಎರಡು ಕಡೆ ಕೂಡ ಚೆನ್ನಾಗಿ ಬೆಂದಿದೆ. ಇದನ್ನೀಗ ತೆಗೆದುಕೊಂಡು ನಾನು ಸರ್ವಿಂಗ್ ಪ್ಲೇಟಿಗೆ ಹಾಕೊಳ್ತೇನೆ. ನೀವು ಇದಕ್ಕೆ ಕೆಂಪು ಚಟ್ನಿ ಅಥವಾ ಟೊಮೆಟೊ ಸಾಸ್, ಶೆಜ್ವಾನ್ ಸಾಸ್ ಯಾವುದ್ರಲ್ಲಿ ಆದ್ರೂ ಕೊಡ್ಬೋದು. ನೋಡಿ ಯಾವ ತರ ಬಂದಿದೆ, ತುಂಬಾ ಚೆನ್ನಾಗಿ ಬಂದಿದೆ ಮತ್ತು ಮಾಡ್ಲಿಕ್ಕೂ ತುಂಬಾ ಸುಲಭ. ಇದನ್ನೊಮ್ಮೆ ಟ್ರೈ ಮಾಡಿ. ಲೈಕ್ ಕೊಡ್ಲಿಕ್ಕೆ, ಕಮೆಂಟ್ ಹಾಕ್ಲಿಕ್ಕಂತೂ ಮರೀಲೇಬೇಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡದವರು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನಗೆ ಸಪೋರ್ಟ್ ಮಾಡಿ. ಈ ರೆಸಿಪಿಯನ್ನ ನೋಡಿದ್ರಲ್ಲ, ಇನ್ನ ನಿಮ್ಗೆ ಹೊಸ ರೆಸಿಪಿಯೊಂದಿಗೆ ಸಿಗ್ತೇನೆ. ಪುರ್ಸೊತ್ ಮಾಡಿ ನೋಡಿದ್ದಕ್ಕೆ ಥ್ಯಾಂಕ್ ಯು.